ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ್ನ ವಿಶೇಷ ಮಾತುಕತೆಯಲ್ಲಿ ಈ ಸಲ ನಾವು ಮತದಾನದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತದಾನದ ಮಹತ್ವ, ನಮ್ಮೆಲ್ಲರ ಹೊಣೆಗಾರಿಕೆ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಈ ಒಂದು ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೀಡ್ತಾ ಇದ್ದೇವೆ. ಇದಕ್ಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ, ಮತದಾನ ಹತ್ತಿರ ಬರ್ತಾ ಇದೆ. ಮಹಾ ಲೋಕಸಭಾ ಸಮರ ಅಂತ ನಾವು ಇದನ್ನು ವ್ಯಾಖ್ಯಾನಿಸ್ತಾ ಇದ್ದೇವೆ. ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಈ ಸಮರದ ತೀವ್ರತೆ ಮತ್ತು ಅದರ ಅಷ್ಟೇ ರೀತಿಯ ಆತಂಕಗಳು ಹೆಚ್ಚಾಗುತ್ತಾ ಇದೆ. ಈಗ ಮತದಾನ ಅಂತ ಹೇಳುವುದು ಬಹಳ ಒಂದು ಸೂಕ್ಷ್ಮವಾದಂತಹ ವಿಷಯವಾಗಿ ಪರಿಗಣಿಸಲ್ಪಟ್ಟು ಅಷ್ಟೇ ಬಿಗಿ ಬಂದೋಬಸ್ತು, ಅಷ್ಟೇ ವ್ಯವಸ್ಥೆಯ ಎಲ್ಲ ರೀತಿಯ ಒಂದು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಮತದಾರ ಪ್ರಭು ಅನ್ನಿಸಿಕೊಂಡವ ಮತದಾನದತ್ತ ವಿಮುಖನಾಗುವಂತಹ ಒಂದು ಇದನ್ನು ಕೂಡ ಕಾಣ್ತಾ ಇದ್ದೇವೆ. ಹಾಗಿದ್ದರೆ ಮತದಾನದ ಮಹತ್ವ ಏನು? ನೋಡಿ, ಒಂದು ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲಿ ಮತದಾನ ಅನ್ನೋದು ಒಂದು ಹಬ್ಬ ಇದ್ದಾಗೆ. ಇಲೆಕ್ಷನ್ ಈಸ್ ದಿ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಒಂದು ಹಬ್ಬದ ಸಂಭ್ರಮ ಇರಬೇಕಾಗತ್ತೆ. ಪ್ರತಿಯೊಬ್ಬರೂ ಸಹ ಇದೊಂದು ನಮ್ಮ ಮನೆಯ ಫಂಕ್ಷನ್ ಥರ ನಾವು ಇನ್ವಾಲ್ವ್ಮೆಂಟ್ ತೋರಿಸಬೇಕು ಮತದಾರರು. ಹಾಗಾದರೆ ಮಾತ್ರ ಈ ನಮ್ಮ ಪ್ರಜಾಪ್ರಭುತ್ವ ಅನ್ನೋ ಒಂದು ಶಬ್ದಕ್ಕೆ ಒಂದು ಮೌಲ್ಯ ಬರುವಂಥದ್ದು. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಫ್ರಮ್ ಈಚ್ ಮೆಂಬರ್ ಈಸ್ ವೆರಿ ಎಸೆನ್ಷಿಯಲ್ ಇನ್ ಡೆಮೋಕ್ರಸಿ. ಇದು ಇಲೆಕ್ಷನ್ ಈಸ್ ದ ಪ್ರೋಸೆಸ್. ಆ ಪ್ರೋಸೆಸ್ನಲ್ಲಿ ಮತದಾರ ತೊಡಗಿಟ್ಕೊಳ್ಬೇಕು. ತಾವು ಹೇಳಿದಾಗೆ ದಿನೇ ದಿನೇ ನಮ್ಮ ಮತಗಳ ಬೇಟೆಯಾಡುವಂಥ ಅಬ್ಬರ ಜಾಸ್ತಿ ಆಗ್ತಾ ಇದೆ. ರಾಜಕೀಯ ಪಕ್ಷಗಳು ನಮಗೆ ಓಟ್ ಹಾಕಿ ಅಂತ ಹೇಳಿ ಒಂದು ಇಲೆಕ್ಷನ್ ಪ್ರೋಸೆಸನ್ನು ವೈಭವೀಕರಿಸ್ತಾ ಇದೆ. ಆದರೆ ಜನರನ್ನು ತಮ್ಮತ್ತ ಸೆಳೀಲಿಕ್ಕೆ ಅವರು ಯಾವುದೇ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಇದು ಇವಾಗ ನಾವು ಬಹುಶಃ 14ನೇ 15ನೇ ಲೋಕಸಭಾ ಚುನಾವಣೆ ನಾನು ತಿಳಿದ ಮಟ್ಟಿಗೆ. ಆದರೆ ಪ್ರತಿ ವರ್ಷ ತಾವು ನೋಡಿದರೆ 40%, 50%, ಅತಿ ಹೆಚ್ಚು ಅಂದರೆ 74% ಜನರಲ್ ಇಲೆಕ್ಷನ್ನಲ್ಲಿ ಆಗಿರುವಂಥ ಶೇಕಡ, ಜನರಲ್ ಎವರೇಜ್ ಶೇಕಡ. ಇದು ಒಂದು ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲಿ ಇದೊಂದು ಒಳ್ಳೆಯ ಒಂದು ಲಕ್ಷಣ ಅಲ್ಲ. ಏನಿಲ್ಲ, ಒಂದು 80-90% ಮತದಾನ ಆದರೆ ಈ ಪ್ರಜಾಪ್ರಭುತ್ವ ಅಂತ ಹೇಳುವ ಒಂದು ವ್ಯವಸ್ಥೆಗೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದು ಏನಾಗ್ತದೆ ಅಂದರೆ, ನಾವು ಪ್ರಜೆಗಳೇ ಇಲ್ಲಿ ಪ್ರಭುಗಳು. ಆರ್ಡಿನರಿ ಸಿಟಿಸನ್ ಸಹ ಒಬ್ಬ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡುವಂಥ ಒಂದು ವಿಶೇಷವಾದಂಥ ಶಕ್ತಿ ಡೆಮೋಕ್ರಸಿಗೆ ಇದೆ. ಒಬ್ಬ ಪ್ರಜೆಯಿಂದ ಹಾಕಿದಂಥ ಒಂದು ಮತ, ಒಂದೊಂದು ಮತ ಹನಿ ಕೂಡಿದರೆ ಹಳ್ಳ ಅಂತ ತಾವೇನು ಹೇಳ್ತೀರ, ಹಾಗೆ ಪ್ರತಿಯೊಂದು ಮತವೂ ಒಟ್ಟು ಸೇರಿ ಒಬ್ಬ ವ್ಯಕ್ತಿಗೆ, ಒಂದು ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿ ದೇಶವನ್ನು, ಅಧಿಕಾರವನ್ನು ಮತ್ತು ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರನು, ನಾವೆಲ್ಲರೂ ಆಲೋಚನೆ ಮಾಡಬೇಕು, ನಮ್ಮ ಮತ ಎಷ್ಟು ಇಂಪಾರ್ಟೆಂಟ್ ಅಂಥೇಳಿ. ನಾವು ಯಾಕೆ ಮತ ಹಾಕಬೇಕು, ನಮ್ಮಿಂದ ಏನು ಸಾಧ್ಯ, ನಮ್ಮ ಒಂದು ಓಟಿನಿಂದ ಏನು ಆಗೋದಿಲ್ಲ ಅಂತ ಹೇಳೋ ಒಂದು ಭಾವನೆ, ಧೋರಣೆ ಖಂಡಿತವಾಗಿ ತಪ್ಪು. ಈ ಕಾರಣದಿಂದ ಪ್ರತಿಯೊಬ್ಬ ಪ್ರಜೆಯು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಫ್ರಮ್ ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತ ನಾವು ಏನು ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಮಾಡಿದ್ದಾರೆ, ಅದರಲ್ಲಿ ನಮ್ಮ ನಿಜವಾದ ಇಂಪಾರ್ಟೆನ್ಸ್ ಗೊತ್ತಾಗಬೇಕಾದ್ರೆ ನಾವು ಈ ಮತದಾನ ಹಬ್ಬದಲ್ಲಿ ಪಾಲ್ಗೊಳ್ಬೇಕು. ಈ ಹಬ್ಬದ ವಾತಾವರಣದಲ್ಲಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಅಡ್ಮಿನಿಸ್ಟ್ರೇಷನ್ ಏನಿದೆ, ಜಿಲ್ಲಾಡಳಿತ ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ನಮ್ಮ ಚುನಾವಣಾ ಆಯೋಗ ಅದಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಿದರೆ ಪ್ರತಿಯೊಬ್ಬನೂ ಸಹ ಓಟ್ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಸಹ ಒಂದು ಸುಭದ್ರವಾದಂಥ, ಸುದೃಢವಾದಂಥ ಸರ್ಕಾರಕ್ಕೆ ಮೆಜಾರಿಟಿ ಬಂದು ನಮ್ಮ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ಕೇಳುಗರಲ್ಲಿ, ವೀಕ್ಷಕರಲ್ಲಿ ನಾನು ಹೇಳೋದಿಷ್ಟೇ, ನಿಮ್ಮ ಮತದಾನ ಅಂದರೆ ಬಹಳ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಮತದಾನದ ದಿವಸ ಬೆಳಿಗ್ಗೆನೇ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲರೂ ಸುದೃಢ ಸರ್ಕಾರ ಬೇಕು ಅಂತ ಹೇಳ್ತೇವೆ, ನಮಗೆಲ್ಲ ಒಳ್ಳೊಳ್ಳೆಯ ವ್ಯವಸ್ಥೆಗಳು ಬೇಕು ಅಂತ ಹೇಳ್ತೇವೆ. ಆದರೆ ಈ ವ್ಯವಸ್ಥೆಗಳಿಗೆಲ್ಲ ನಮ್ಮ ಹಕ್ಕು, ನಮ್ಮ ಸಮಯ ಬಂದಾಗ ನಾವು ಅದರಿಂದ ಜಾರಿಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಾವೀಗ ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ವಿದ್ಯಾವಂತರು, ಕಳೆದ ಸಲದ ಬೆಂಗಳೂರಿನಲ್ಲಿ ಈ ಅಂಕಿಅಂಶ ಸಾಬೀತಾಯಿತು. ವಿದ್ಯಾವಂತರು ಅನ್ನಿಸಿಕೊಂಡವರೆಲ್ಲ ರಜೆಯಲ್ಲಿ ಮಜಾ ಮಾಡಲಿಕ್ಕೆ ಹೊರಟರು. ಗ್ರಾಮೀಣ ಪರಿಸರದಲ್ಲೆಲ್ಲ ಅತಿ ಹೆಚ್ಚು ಮತದಾನದಂತಹ ವರದಿಗಳು ಬಂದರೆ, ನಗರ ಪ್ರದೇಶದಲ್ಲಿ ಅತಿ ಕಡಿಮೆ ಆದ ಮತದಾನದಂತಹ ವರದಿ.
ವರದಿ. ಈಗ ಒಂದು ವೇಳೆ ಈ ರೀತಿಯಾಗಿ ಮತದಾನ ನಾವು ಮಾಡದಿದ್ದರೆ ಏನು ತೊಂದರೆಗಳು ಬರ್ತವೆ? ನೋಡಿ, ತಾವು ಹೇಳಿದಿರಿ ಬೆಂಗಳೂರಿನಲ್ಲಿ 40%. ಇದು ಬಹಳ ಒಂದು ಶೋಚನೀಯವಾದಂತಹ, ಬಹಳ ಖೇದಕರವಾದಂಥ ವಿಚಾರ. ಅದು ಕಲ್ತವರು, ಎಲ್ಲರೂ ಕಲ್ತವರು, ಕಲಿಯದವರು ಏನೂ ಅಲ್ಲ, ಅವರಿಗೆಲ್ಲ ಗೊತ್ತಿದೆ. ಈ ನೋಡಿ, ಕಲಿತವರು ಅನ್ನೋದಕ್ಕಿಂತ ಸುಸಂಸ್ಕೃತರು ಅಂತೇಳಿ. ಈಗ ಕಲಿಕೆ ಅನ್ನೋದು ವಿಚಾರ ಬೇರೆ, ಸುಸಂಸ್ಕೃತರು ಅಂದರೆ ಬೇರೆ. ಬರೀ ಎಜುಕೇಷನ್ ಡಿಗ್ರಿಗಳು ಬಂದರೆ ಸಾಲದು. ಇಂತಹ ಒಂದು ಕಾಮನ್ ಸೆನ್ಸ್, ಏನು ವೋಟ್ ಮಾಡಬೇಕು, ನಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳೋ ಭಾವನೆ ಬರಬೇಕು ಜನರಲ್ಲಿ. ಗ್ರಾಮೀಣ ಪ್ರದೇಶದ ಜನರು, ಅವರು ಎಜುಕೇಷನ್ ಇಲ್ಲದಿದ್ದರೂ ಸಹ ಅವರು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ, ತಾವು ಹೇಳಿದರೆ ನಂಬಲಿಕ್ಕಿಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ 80-90%, ಸುಳ್ಯ, ಪುತ್ತೂರು, ಬಳ್ಳಾರಿ ಅಂಥ ಏರಿಯಾಗಳಲ್ಲಿ, ಅಥವಾ ನಮ್ಮ ಮಂಗಳೂರಿನಲ್ಲಿ ಸಹ, ನಮ್ಮ ದಕ್ಷಿಣ ಕನ್ನಡ ಅಂದರೆ ಸುಶಿಕ್ಷಿತರ ಜಿಲ್ಲೆ, ಇಲ್ಲಿ 80%, 70 ಅಂತೂ ಕಳೀತದೆ ಯಾವಾಗಲೂ. ಆದರೆ ಈ ಬೆಂಗಳೂರಿನಲ್ಲಿ ಕಳೆದ ಬಾರಿ ನಡೆದದ್ದು ಬಹಳ, ಅದರ ಫಲವನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ಯಾಕೆಂದರೆ ಹೆಚ್ಚಿನ ಅಭ್ಯರ್ಥಿಗಳು ಕನಿಷ್ಠ ಮತಗಳ ಅಂತರದಿಂದ ಸೋತಿದ್ದಾರೆ. ಯಾವುದೇ ಪಕ್ಷಕ್ಕೆ ಒಂದು ಮೆಜಾರಿಟಿ ಬಂದಿಲ್ಲ. ಆಗ ಏನಾಗ್ತದೆ ಅಂತೇಳಿ ಸುಭದ್ರ ಸರ್ಕಾರ ಕೊಡಲಿಕ್ಕೆ ಆಗೋದಿಲ್ಲ. ಈ ಹೊಂದಾಣಿಕೆಯನ್ನು ನೋಡೋ ಪ್ರಕ್ರಿಯೆ ಬರ್ತದೆ. ಏನಾಗ್ತದೆ ಅಂತ ಹೇಳಿದರೆ, ಮೆಜಾರಿಟಿ ಬಾರದಂಥವರು ಸಹ ಅಧಿಕಾರದ ಪಟ್ಟವನ್ನು ಹಿಡಿತಾರೆ. ಆವಾಗ ಒಂದು ರೀತಿಯ ಸುಭದ್ರ ಸರ್ಕಾರ ಇಲ್ಲದಿರುವಾಗ ಜನರಿಗೆ ಸರಿಯಾದ ಅಧಿಕಾರ ಕೊಡಲಿಕ್ಕೆ, ಅಧಿಕಾರ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಮತದಾರರು ಆಲೋಚನೆ ಮಾಡಬೇಕು. ನಾವು ನಮ್ಮ ದೇಶದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ವೋಟ್ ಮಾಡಿದರೆ, ಜಾಸ್ತಿ ಜನ ವೋಟ್ ಮಾಡಿದರೆ ಮೆಜಾರಿಟಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ಸುಭದ್ರ ಸರ್ಕಾರ ಆಗುವ ಸಾಧ್ಯತೆ ಇದೆ. ಒಂದು ಮಾತಿದೆ ಆಂಗ್ಲ ಭಾಷೆಯಲ್ಲಿ, ದ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ದ ಬುಲೆಟ್. ಅಂದರೆ ಮತಪತ್ರ ಅಂತ ಏನು ಹೇಳ್ತೇವೆ, ಅದು ಬುಲೆಟ್, ಹೂವಿಯಿಂದ ಹಿಡಿಯುವಂತಹ ಒಂದು ಗುಂಡಿಗಿಂತೂ ಜಾಸ್ತಿ ಶಕ್ತಿ ಅದಕ್ಕಿದೆ ಅಂತ. ಇದು ಅಬ್ರಹಾಂ ಲಿಂಕನ್, ಆವಾಗ 1960ನಲ್ಲಿ ಅಬ್ರಹಾಂ ಲಿಂಕನ್ ಅವರು ಅಮೆರಿಕದ ಪ್ರೆಸಿಡೆಂಟ್ ಹೇಳಿದರು. ಅಷ್ಟು ಒಂದೊಂದು ಮತಕ್ಕೂ ಅಷ್ಟೊಂದು ವ್ಯಾಲ್ಯೂ, ಅದು ನಮ್ಮ ಜನರು ಅದು ಬಿಟ್ಟು ನಮ್ಮನೆ ಕಳೆದ ಬಾರಿ, ಈ ಬಾರಿ ಬಹುಶಃ ಗುರುವಾರ ಬಂದಿದೆ, ಕಳೆದ ಬಾರಿ ಅದು ಬಹುಶಃ ಶುಕ್ರವಾರ ವೀಕೆಂಡ್ ಬಂದಿದೆ. ಜನರು ವೀಕೆಂಡ್ಗಳಲ್ಲಿ ಮಜಾ ಮಾಡಲಿಕ್ಕೆ ಅಂತೇಳಿ ಹೇಗೂ ಇಲೆಕ್ಷನಿಗೆ ರಜೆ ಘೋಷಿಸ್ತಾರೆ. ಈ ಉಳಿದೆರಡು ರಜೆಗಳನ್ನು ಕ್ಲಬ್ ಮಾಡಿಕೊಂಡು ಮೋಜು ಮಸ್ತಿ ಮಾಡಲಿಕ್ಕೆ ಜನ ಹೋಗೋದು ಬಹಳ ಖೇದನೀಯ ವಿಚಾರ. ಆ ರೀತಿ ಆಗದಿರಲಿ. ಇಂತಹ ಈ ರಜಾ ದಿನವನ್ನು ನಾವು ನಮ್ಮ ಹೊಣೆಗಾರಿಕೆಯನ್ನು ಅರಿತು ವೋಟ್ ಹಾಕಲಿಕ್ಕಂತಲೇ ಮೀಸಲಿಟ್ಟು ವೋಟ್ ಹಾಕಿದರೆ, ಮತದಾನ ಮಾಡಿದರೆ ಒಂದು ಸುಭದ್ರವಾದಂಥ ಸರ್ಕಾರ ನಮಗೆ ದೊರಕ್ಬೋದು, ದೇಶದ ಪ್ರಗತಿಗೆ ಪೂರಕವಾಗ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ವಿಚಾರ, ನಾವು ನಮ್ಮದೊಂದು ಧೋರಣೆ ಏನಂದರೆ, ಯಾನದಾಯಿಗೂ ವೋಟ್ ಪಾಡೋಡು ಅಂತೇಳಿ. ನಮ್ಮ ಊರಿನಲ್ಲಿ ರೋಡ್ ಇಲ್ಲ, ನಮ್ಮ ಮನೆಯಲ್ಲಿ ಕರೆಂಟ್ ಬರೋದಿಲ್ಲ, ನೀರು ಬರೋದಿಲ್ಲ, ರಸ್ತೆ ಸರಿ ಇಲ್ಲ, ಪ್ರತಿಯೊಂದಕ್ಕೂ ನಾವು ಕಂಪ್ಲೇಂಟ್ ಹೇಳ್ತೇವೆ. ಆದರೆ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾಗತ್ತೆ. ನಾವು ವೋಟ್ ಹಾಕದಿದ್ದರೆ, ಇಫ್ ಯು ಡು ನಾಟ್ ವೋಟ್ ಯು ವಿಲ್ ಲೂಸ್ ದ ಮೋರಲ್ ರೈಟ್ ಟು ಕಂಪ್ಲೇಂಟ್. ನಾವು ಮತದಾನ ಮಾಡಲಿಲ್ಲ ಅಂದರೆ ನಾಳೆ ನಾವು ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರನ್ನು ಪ್ರಶ್ನಿಸುವ ಹಕ್ಕನ್ನು, ನೈತಿಕ ಹಕ್ಕನ್ನು ನಾವು ಕಳೆದುಕೊಳ್ತೇವೆ. ನಾವು ಯಾವತ್ತೂ ಒಬ್ಬರನ್ನು ಕ್ವಶನ್ ಮಾಡಬೇಕಾದ್ರೆ ನಾವು ವೋಟ್ ಹಾಕಲೇಬೇಕು. ಅದು ಹಾಕದೆ ನನ್ನ ಮನೆಯಲ್ಲಿ ನೀರಿಲ್ಲ, ನನ್ನ ಊರಿಗೆ ರೋಡ್ ಇಲ್ಲ ಅಂಥೇಳಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಮತದಾನ ಬಹಿಷ್ಕಾರ ಮಾಡಿದರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಯಾರೋ ಒಬ್ಬ ಅಯೋಗ್ಯನಿಗೆ ಉಳಿದವರು ವೋಟ್ ಹಾಕ್ತಾರೆ, ಅವರು ಗೆದ್ದು ಬರ್ತಾರೆ, ಮತ್ತು ಹಿಂಬಾಗಿಲಿನಿಂದ ರಾಜಕಾರಣ ಮಾಡ್ತಾರೆ. ಅದರಿಂದ ಬಹಳಷ್ಟು ನಮ್ಮ ಡೆಮೋಕ್ರಸಿಯ ವ್ಯವಸ್ಥೆ ಹಾಳಾಗ್ತದೆ. ಹಾಗೆ ಆಗಬಾರ್ದು. ಆ ಕಾರಣದಿಂದ ಒಂದು ಮಾತಿದೆ, ವೋಟಿಂಗ್ ಈಸ್ ನಾಟ್ ಜಸ್ಟ್ ಅವರ್ ರೈಟ್, ಇಟ್ ಈಸ್ ಅವರ್ ಪವರ್. ನಮ್ಮ ಹಕ್ಕು ಮಾತ್ರ ಅಲ್ಲ, ವೋಟು ನಮ್ಮ ಹಕ್ಕು ಮಾತ್ರ ಅಲ್ಲ, ಅದು ನಮ್ಮ ಶಕ್ತಿ ಕೂಡ. ಒಂದೊಂದು ವೋಟಿನಿಂದ ಸೋತ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಈ ಕಾರಣದಿಂದ ನಾವೆಲ್ಲರೂ ಜವಾಬ್ದಾರಿಯುತವಾಗಿ, ಪ್ರಜ್ಞಾಪೂರ್ವಕ ಪ್ರಜೆಗಳಾಗಿ ನಾವೆಲ್ಲ ವೋಟ್ ಹಾಕೋಣ, ಮತದಾನ ಮಾಡೋಣ, ಮತ್ತು ಇನ್ನೊಬ್ಬರನ್ನು ಸಹ ಮತದಾನ ಮಾಡಲಿಕ್ಕೆ ನಾವು ಪ್ರೇರೇಪಣೆ ಮಾಡೋಣ. ಪ್ರತಿಯೊಂದು ವೋಟಿನಿಂದಲೂ ಸಹ ಒಂದು ದೇಶದ ಭವಿಷ್ಯ ಚೇಂಜ್ ಆಗುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಯಾಕಂತ ಹೇಳಿದರೆ, ಒಂದೊಂದು ವೋಟಿನಿಂದ ಸರ್ಕಾರ ಬಿದ್ದದ್ದು ನಮ್ಮ ನಿದರ್ಶನಗಳು ನಮ್ಮ ಚರಿತ್ರೆಯಿಂದ ಸಾಬೀತಾಗಿದೆ. ಈ ಕಾರಣದಿಂದ ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ಅರಿತು ಪ್ರಜ್ಞಾಪೂರ್ವಕವಾಗಿ ನಾವು ವೋಟ್ ಮಾಡಲಿಕ್ಕೆ ಬರೋಣ, ಬೇರೆಯವರಿಗೂ ಮತದಾನ ಮಾಡಲಿಕ್ಕೆ ಅವಕಾಶ ನೀಡೋಣ. ಹಾಗೆ ಮಾಡಿದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಡೆಮೋಕ್ರಸಿ ಎಂಬ ಪದಕ್ಕೆ ಅರ್ಥ ದೊರೆತು ಸುಭದ್ರ ಸರ್ಕಾರ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಮತದಾನ ಇದು ನಮ್ಮ ಹೊಣೆಗಾರಿಕೆ, ನಮ್ಮ ಕರ್ತವ್ಯ, ನಮ್ಮ ಹಕ್ಕು ಎನ್ನುವ ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟ್ರೇ, ಈಗ ಮತದಾರರಾಗಿ ನಮಗೆಲ್ಲ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಪ್ರತಿಯೊಬ್ಬರು ನಾವು ಒಂದೊಂದು ಮತ ಅಂತ ಲೆಕ್ಕ ಹಾಕೋದು. ಆದರೆ ಒಂದೊಂದು ಮತ ಅಂತ ಹೇಳಿದರೆ, ನೀವು ಆಗಲೇ ಹೇಳಿದ್ರಿ, ಹನಿ ಕೂಡಿದರೆ ಹಳ್ಳ, ಒಂದೊಂದು ಹನಿ ಕೂಡಿದರೆ ಆ ಹನಿಯೇ ಮತ್ತು ದೊಡ್ಡ ತೊರೆಯಾಗಿ, ನದಿಯಾಗಿ, ಸಮುದ್ರ ಸೇರುವುದು. ಹಾಗೆ ಮತದಾನ ಕೂಡ ಅದೊಂದು ಸಂಘಟಿತ ಶಕ್ತಿ. ಹಾಗಿದ್ದರೆ
ಮತದಾರರಾಗಿ ನಮ್ಮ ಹೊಣೆಗಾರಿಕೆ ಏನು? ನೋಡಿ, ಫಸ್ಟ್ ಹೊಣೆಗಾರಿಕೆ ನಾವು ನಮ್ಮ ಮತಗಳನ್ನು ಕಡ್ಡಾಯವಾಗಿ ಮತದಾನ ಮಾಡಬೇಕಾಗತ್ತೆ. ಈ ಮತದಾನ ಅನ್ನೋದು ಡೆಮೋಕ್ರಸಿನಲ್ಲಿ ಇದು ಒಂದು ಯಾವುದೇ ಜಾತಿ, ಮತ, ಧರ್ಮ, ಮೇಲು ಬಡವ, ಬಲ್ಲಿದ, ಮೂಗ, ಹೆಳವ, ಕುಂಟ, ಕುರುಡ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರಜೆಗೂ ವೋಟಿಂಗ್ ಪವರ್ ಇದೆ. ಒಂದು ಅದ್ಭುತವಾದ ಶಕ್ತಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಅಂಗವಿಕಲನಿಗೂ ಇದೆ, ಒಬ್ಬ ಕುರುಡನಿಗಿದೆ, ಒಬ್ಬ ಕುಂಟನಿಗೂ ಇದೆ. ಈ ವೋಟಿಂಗ್ ಪವರ್ ಅನ್ನೋದು ಬಹಳ ಅಮೇಝಿಂಗ್ ಆದಂಥ ಒಂದು ಶಕ್ತಿ ಇದೆ ಅದರಲ್ಲಿ. ರೋಗಿಗೂ ಕೂಡ ಇದೆ, ಅವರನ್ನು ಕೂಡ ಎತ್ತಿಕೊಂಡು ಹೋಗಿ ವೋಟ್ ಹಾಕಿ. ಹೌದು, ಅಂಗವಿಕಲರಾದರೆ ಅವ್ರನ್ನ ಎತ್ತಿಕೊಂಡು ಹೋಗಲಿಕ್ಕೆ ಪ್ರೊವಿಷನ್ ಇದೆ. ಈಗ ಮತದಾನಕ್ಕೆ ಮನೆಯಿಂದ ಬಂದು ಕರ್ಕೊಂಡು ಹೋಗುವ ವ್ಯವಸ್ಥೆನೂ ಇದೆ. ಒಬ್ಬ ನಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆದರೆ ಚುನಾವಣಾ ಆಯೋಗ ಅದನ್ನು ಮಾಡ್ತಾ ಇದೆ. ಚುನಾವಣಾ ಆಯೋಗದಿಂದಲೇ ವ್ಯವಸ್ಥೆ ಇದೆ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಸಹ ಯಾರಿಗೆ ಅಸಹಾಯಕರು ಏಳಲಿಕ್ಕೆ ಆಗೋದಿಲ್ಲ ಅವರನ್ನು, ವೃದ್ಧರು ತಾವು ನೋಡಿರ್ಬೋದು, ಕೆಲವೊಮ್ಮೆ 100 ವರ್ಷದವರು, 110 ವರ್ಷದವರು ಓಟ್ ಹಾಕೋದು, ಅವರನ್ನು ಎತ್ತಿಕೊಂಡು ಹೋಗಿ ಓಟ್ ಹಾಕಿಸೋದನ್ನು ನಾವು ನೋಡ್ತೇವೆ. ಅದನ್ನು ನೋಡಿ ನಮ್ಮ ಯುವಕರು ನಾಚಿಕೊಳ್ಬೇಕು. ಈ 20-30 ಯುವಕರು ಏನು ಮಾಡ್ತಾರೆ ಅಂದರೆ ಮೋಜು ಮಸ್ತಿ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ ಹೋಗ್ತಾರೆ. ಈ 100 ವರ್ಷ ದಾಟಿದವರು ಓಟ್ ಮಾಡುವಾಗ ಈ 20-30 ವರ್ಷದ ಯುವಕರಿಗೆ ಓಟ್ ಮಾಡಲಿಕ್ಕೆ ಏನು ತೊಂದರೆ? ಈ ಮತದಾನ ಅನ್ನೋದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಹೊಣೆಗಾರಿಕೆ, ಅದು ನಮ್ಮ ಹಕ್ಕು ಅಂತ ಹೇಳಿ ನಾವು ಭಾವಿಸಬೇಕು, ಮಾಡಬೇಕು. ಮತ್ತು ಮತದಾನ ಮಾಡುವಾಗ ಇನ್ನೊಂದು ವಿಚಾರ, ಆದಷ್ಟು ಬೇಗ ಹೋಗಿ ನಮ್ಮ ಮತವನ್ನು ಬೇರೊಬ್ಬರಿಗೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದು ಸಹ ಒಂದು ತೊಂದರೆ ಆಗ್ತದೆ ಡೆಮೋಕ್ರಸಿಗೆ. ಇನ್ನು ಮತವನ್ನು ಮಾರಿಕೊಳ್ಳುವುದು, ಇದು ಬಹಳ ಇದು ನಾನು ಸಾಮಾಜಿಕ ವ್ಯಭಿಚಾರ ಅಂತ ನಾನು ಹೇಳ್ತೇನೆ. ಹಣ, ಹೆಂಡ, ಸರಾಯಿ ಮತ್ತು ಬೇರೆ ಬೇರೆ ರೂಪದಲ್ಲಿ ಆಮಿಷಗಳು ಒಳಗಾಗ್ತಾರೆ. ಈಗ ಬಹಳಷ್ಟು ಕಡಿಮೆ ಆಗಿದೆ. ಆದರೂ ಸಹ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮುಗ್ಧ ಜನರು, ಅನಕ್ಷರಸ್ಥರು, ಬಡತನ ಅಂತ ಇರುವವರಲ್ಲಿ ಏನು ಮಾಡ್ತಾರೆ, ಒಂದು ಮತವನ್ನು ಮಾರಿಕೊಳ್ಳುವಂಥದ್ದು, ಅವರಿಗೇನೋ ಗಿಫ್ಟ್ ಕೊಡುವಂಥದ್ದು, ಅದನ್ನು ದಯವಿಟ್ಟು ಮಾಡಬಾರ್ದು. ಹಾಗೆ ಆಗಬಾರ್ದು. ಮತದಾನ ಅನ್ನೋದು ಒಂದು ಪವಿತ್ರವಾದಂಥ ಒಂದು ಹಬ್ಬ. ಅದರಲ್ಲಿ ಈ ಮತವನ್ನು ನಾವು ಮಾರಿಕೊಂಡ್ರೆ ನಾವು ನಮ್ಮತನವನ್ನೇ ಮಾರ್ಕೊಂಡ್ರೆ ಹಾಗೆ ಇದೊಂದು ಸಾಮಾಜಿಕ ವ್ಯಭಿಚಾರ. ಅದು ಆಗಬಾರ್ದು. ಅದು ಆಗದ ರೀತಿಯಲ್ಲಿ ಎಲ್ಲರೂ ಆಡಳಿತ ವ್ಯವಸ್ಥೆ ಇದೆ. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಚುನಾವಣಾ ಆಯೋಗ ಹದ್ದಿನ ಕಣ್ಣಿನ ಇಟ್ಟು ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ಇದೆ. ಆದರೂ ಸಹ ಕೆಲವೊಂದು ರಾಜಕೀಯ ಪಕ್ಷಗಳು ಆ ಥರ ವ್ಯವಸ್ಥೆಗೆ ಶತಮಾನಗಳಿಂದ ಹೊಂದಿಕೊಂಡಿದೆ. ಆ ರೀತಿ ಆಗಬಾರ್ದು. ಮತ್ತು ಒಂದು ಮಾತಿದೆ ಆಂಗ್ಲ ಭಾಷೆಯಲ್ಲಿ, ದ ಬ್ಯಾಡ್ ಪೊಲಿಟಿಷಿಯನ್ಸ್ ಆರ್ ಬ್ಯೂರೋಕ್ರಾಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಗುಡ್ ಪೀಪಲ್ ಹೂ ಡು ನಾಟ್ ವೋಟ್. ಅಂದರೆ ನಾವು ಒಳ್ಳೆ ಮನುಷ್ಯ ಅಂತ ನಾವು ಹೇಳ್ಕೊಳ್ಬೋದು, ಆದರೆ ನಾವು ವೋಟ್ ಮಾಡಲಿಲ್ಲ ಅಂದರೆ ಒಬ್ಬ ಕೆಟ್ಟ ರಾಜಕಾರಣಿ ಹುಟ್ಕೊಳ್ತಾನಂತೆ. ಎಲ್ಲ ರಾಜಕಾರಣಿಗಳು ಕೆಟ್ಟವರು ಅಂತ ನಾನು ಹೇಳಲ್ಲ. ರಾಜಕಾರಣಿಗಳಲ್ಲಿ 100ಕ್ಕೆ 90-95% ಒಳ್ಳೆಯ ರಾಜಕಾರಣಿಗಳಿದ್ದಾರೆ. ದೇಶಕ್ಕಾಗಿ ದೇಶಕ್ಕಾಗಿ ದುಡಿಯುವಂತಹ, ಸರ್ವಸ್ವವನ್ನು ದೇಶಕ್ಕಾಗಿ ತೋಡಿಕೊಂಡಂತಹ, ಸಮರ್ಪಣೆಗೊಂಡಂತಹ ಭಾಳಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು. ಯಾವುದೇ ಪಕ್ಷವನ್ನು ನಾನು ಮಾತಾಡ್ತಾ ಇಲ್ಲ, ವ್ಯಕ್ತಿ ದೇಶಕ್ಕಾಗಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಅಂತಹ ವ್ಯಕ್ತಿಗಳು ರಾಜಕಾರಣಿ ಅನ್ನೋದಂದ್ರೆ ಸ್ಟೇಟ್ಸ್ಮೆನ್ ಅಂತ ಹೇಳ್ತೇವೆ ನಾವು. ಅದನ್ನು ರಾಜಕಾರಣಕ್ಕಿಂತಲೂ ಮಿಗಿಲಾದಂಥ, ದೇಶದ ಬಗ್ಗೆ ಚಿಂತನೆ ನಡೆಸುವಂತಹ ಪೊಲಿಟಿಷಿಯನ್ಗಿಂತ ಸ್ಟೇಟ್ಸ್ಮೆನ್ಸ್ಗಳು ನಮ್ಮಲ್ಲಿ ಹುಟ್ಟಿಕೊಂಡಿದ್ದಾರೆ. ಅಂಥವ್ರು ಯಾಕಾಗಿ ಗೆದ್ದರು? ನಮ್ಮಂಥ ಸಾಮಾನ್ಯ ಜನರು ಅವರಿಗೆ ವೋಟ್ ಹಾಕಿ ಅವರಿಗೆ ನಾವು ಅಧಿಕಾರ ಕೊಟ್ಟಾಗ, ಅದಕ್ಕೆ ಜವಾಬ್ದಾರಿ ಕೊಟ್ಟಾಗ ಅವರು ಜವಾಬ್ದಾರಿಯನ್ನು ನಿಭಾಯಿಸಿದರು. ಅಂತಹ ಜವಾಬ್ದಾರಿಯುತವಂಥ ಕಾರ್ಯವನ್ನು ಮಾಡಲಿಕ್ಕೆ ನಾವು ಮತದಾನ ಮಾಡಿ ಅವರಿಗೊಂದು ಅಧಿಕಾರವನ್ನು ಕೊಡುವಂಥದ್ದು. ಅದು ಮಾಡಲಿಲ್ಲ ಅಂತೇಳಿ ಆದರೆ ಏನಾಗ್ತದೆ, ನಾವು ಒಳ್ಳೆ ಮನೆಯಲ್ಲಿ ಕೂತ್ಕೊಂಡು ನಾನು ಒಂಜಿ ಓಟುಡು ದಾಲ ಆಪುಜ್ಜಿ, ಯಾನು ಓಟು ಪಡ್ಜಂಡು ದಾಲ ಆಪುಜ್ಜಿ ಇಂಕ ಮದಿಮೆ ಪಾಯರುಂಡು ಬರ್ಸವತ್ತುಂಡು. ಮತ್ತು ಕೆಲವರು ಏನು ಹೇಳ್ತಾರೆ, ಅಲ್ಲಿ ಯಾರು ಈ ಬಿಸಿಲಲ್ಲಿ ಸರತಿ ಸಾಲಲ್ಲಿ ನಿಲ್ಲಬೇಕು, ಗಂಟೆ ಕಾಯಬೇಕು, ನಾನು ಯಾಕೆ ಓಟ್ ಮಾಡಬೇಕು ಅಂತೇಳಿ, ನಾನು ಯಾಕೆ ಓಟ್ ಮಾಡಬೇಕು ಅನ್ನೋದಕ್ಕೆ ಓಟ್ ಮಾಡಿಬಿಡಿ ಇಂಕದಾದ ಲಾಭ ಉಂಟು ಅಂತ ಹೇಳುವವರು ಕೂಡ ಇದ್ದಾರೆ. ಹೌದೌದು. ಹಾಗೆ ಏನಾಗ್ತದೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ನಾವು ನಮಗೆ ಕೇಳ್ಕೊಳ್ಬೇಕಾಗತ್ತೆ. ನಾವು ದೇಶಕ್ಕಾಗಿ ನಾವು ಏನು ಮಾಡಬೇಕು, ದೇಶ ನಮಗೇನು ಕೊಟ್ಟೋದಕ್ಕಿಂತ ನಾವು ದೇಶಕ್ಕೆ ಏನು ಮಾಡಿದ್ದೇವೆ ಅನ್ನೋದನ್ನು ನಾವು ಕೇಳಿಕೊಂಡು, ನಾನು ಯಾಕೆ ಓಟ್ ಮಾಡಬಾರ್ದು ಅಂತ ಕೇಳಿಕೊಂಡು ಓಟ್ ಹಾಕಿದರೆ ಒಬ್ಬ ಒಳ್ಳೆಯ ರಾಜಕಾರಣಿ ಹುಟ್ಟಿಕೊಡ್ಬೋದು. ಇಲ್ಲ ಅಂತೇಳಿ ಆದರೆ ಈ 100%ದಲ್ಲಿ 30-40% ಓಟ್ ಆದಾಗ ಯಾರೋ ಒಬ್ಬ ಅಯೋಗ್ಯ ರಾಜಕಾರಣಿ ಅಥವಾ ಅಯೋಗ್ಯ ವ್ಯಕ್ತಿ ಹುಟ್ಟಿಕೊಳ್ತಾನೆ. ಅವನಿಂದ ದೇಶಕ್ಕಾಗಿ ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ. ನಮಗೆ ಬೇಕಾಗಿರೋದು ಸ್ಟೇಟ್ಸ್ಮೆನ್ಗಳು, ಪೊಲಿಟಿಷಿಯನ್ಗಳಲ್ಲ. ಇಂಥ ಸ್ಟೇಟ್ಸ್ಮೆನ್ಗಳು ನಾವು ವ್ಯಕ್ತಿಯನ್ನು ನೋಡಿ, ಯಾವುದೇ ಪಕ್ಷಕ್ಕಿಂತ ವ್ಯಕ್ತಿಯನ್ನು ನೋಡಿ, ಅವನ ವಿದ್ಯಾಭ್ಯಾಸ, ಅರ್ಹತೆ, ಯೋಗ್ಯತೆ, ಚರಿತ್ರೆ ಎಲ್ಲವನ್ನು ನೋಡಿ ಅವರಿಗೆ ಅಧಿಕಾರ ಕೊಟ್ಟರೆ, ಜವಾಬ್ದಾರಿ ಕೊಟ್ಟರೆ, ಅಧಿಕಾರಕ್ಕಿಂತ ಜಾಸ್ತಿ ನಾನು ಜವಾಬ್ದಾರಿ ಅಂತ ಹೇಳ್ತೇನೆ, ಅವರಿಗೆ ನಾವು ಜವಾಬ್ದಾರಿ ಕೊಟ್ಟರೆ ನಮ್ಮ ದೇಶಕ್ಕೆ ಒಳಿತಾಗ್ಬೋದು. ಅದನ್ನು ನಾವು ನಮ್ಮ ಪ್ರಜ್ಞಾವಂತ ಮತದಾರರು ಅದನ್ನು ಆಲೋಚಿಸ್ತೀವಿ. ಅದು ನೋಡಿ ನಾವು ಸರಿಯಾದ ರೀತಿಯಲ್ಲಿ ಮತದಾನ ಮಾಡಿದರೆ ಒಂದು ಸುಭದ್ರ ಸರ್ಕಾರ ಬರ್ಬೋದು. ಇಲ್ಲ ಅಂತೇಳಿ ಆದರೆ ಓಟುಡು ದಾಲ ಆಪುಜಿ ಅಂತ ಹೇಳಿದರೆ ನಾಳೆ ದೇಶಕ್ಕೆ ಏನಾದರೂ ಹಾನಿ ಆದರೆ, ತೊಂದರೆ ಆದರೆ
ಸುಭದ್ರ ಸರ್ಕಾರ ಬರಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೊಣೆಗಾರರು ನಾವಾಗ್ತೇವೆ. ಆದ ಕಾರಣ ನಾನು ಹೇಳೋದಿಷ್ಟೇ, ಎವ್ರಿ ಸಿಂಗಲ್ ವೋಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೋಟಿನಿಂದ ಏನು ಆಗ್ತದೆ ಅನ್ನೋದಕ್ಕಿಂತ ಒಂದು ವೋಟಿನಿಂದ ಏನೆಲ್ಲ ಆಗ್ಬೋದು ಅದನ್ನು ನಾವು ಚಿಂತನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆಯು ಒಂದು ವೋಟಿನಿಂದ ನಮ್ಮ ದೇಶದ ಭದ್ರತೆಗೆ ತೊಂದರೆ ಇದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸೋಣ. ಬೇರೆಯವರಿಗೂ ಸಹ, ಅಶಕ್ತರಿಗೆ, ವೃದ್ಧರಿಗೆ, ಅಪಾಲ ವೃದ್ಧರಿಗೆ ತೊಂದರೆ ಆದಾಗ ಅವರಿಗೆ ಸಹಕಾರ ನೀಡೋಣ. 100% ಮತದಾನ ಆಗುವ ರೀತಿಯಲ್ಲಿ ನಾವು ವ್ಯವಹಾರ ಮಾಡೋಣ. ಹಾಗೆ ಮಾಡಿದರೆ ನಮ್ಮ ದೇಶಕ್ಕೆ ಒಳಿತಾಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ. ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡೋದು ಎನ್ನ ಒಂಜಿ ಓಟುಡು ದಾನೆ ಹಾಕೊಂಡು ಹೇಳಿಕೊಂಡು, ಆದರೆ ಇದೇ ಒಂದೊಂದು ಓಟುಗಳು, ಒಂದೊಂದು ಮತದಾನ ಯಾವಾಗಲೂ ನಿರ್ಣಾಯಕವಾಗಿರ್ತವೆ ಎನ್ನುವಂತಹ ವಿಷಯವನ್ನು ಅದೆಷ್ಟೋ ಬಾರಿ ಕಂಡಿದ್ದೇವೆ. ಪ್ರತಿ ಸಲ ಹೇಳುವಾಗಲೂ ಹೇಳೋದೇನು, ಒಂದೊಂದು ಓಟು ಸೇರಿಯೇ ಲಕ್ಷ ಓಟ್ ಆಗುವುದದು. ಆ ಲಕ್ಷ ಓಟ್ ಆಗಬೇಕಿದ್ರೆ ನನ್ನ ಕೊಡುಗೆ ಕೂಡ ಬೇಕು ಅಂತ ನಾವು ಹೇಳ್ತೇವೆ. ಈ ಒಂದೊಂದು ಓಟಿನಲ್ಲಿ ಏನು ಆಗ್ತದೆ, ಏನು ಆಗುವುದಿಲ್ಲ ಎನ್ನುವುದನ್ನು ನಾವು ಹೇಗೆ ಜನರಿಗೆ ತಿಳಿಸೋದು? ನೋಡಿ, ಪ್ರತಿಯೊಂದು ವೋಟು ಈಸ್ ವೆರಿ ವೆರಿ ಕ್ರೂಷಿಯಲ್. ನಮ್ಮ ಚರಿತ್ರೆಯಲ್ಲಿ ತೆಗೆದು ನೋಡಿದರೆ, ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ, ಒಂದೊಂದು ಓಟುಗಳಿಂದ ನಮ್ಮ ಸರ್ಕಾರ ಬಿದ್ದದ್ದಿದೆ. ಒಂದೊಂದು ಓಟುಗಳಿಂದ ಹಲವಾರು ಇದು ಅಭ್ಯರ್ಥಿಗಳು, ಘಟಾನುಘಟಿಗಳು ಉರುಳಿ ಹೋದದ್ದು ಇದೆ. ಘಟಗಳು ಸೋತಿದ್ದಾರೆ. ಒಳ್ಳೆಯ ವ್ಯಕ್ತಿಗಳು ಸೋತಿದ್ದಾರೆ, ಕೆಟ್ಟ ವ್ಯಕ್ತಿಗಳು ಗೆದ್ದಿದ್ದಾರೆ. ಅದರಿಂದ ಏನಾಗ್ತದೆ ಅಂದರೆ, ಆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್, ಒಬ್ಬ ಒಳ್ಳೆಯ ವ್ಯಕ್ತಿ ಸೋತರೆ ಅದರಿಂದ ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಆಗ್ತದೆ. ನಾನು ಯಾವುದೇ ಪಕ್ಷವನ್ನು, ಯಾವುದೇ ವ್ಯಕ್ತಿಯನ್ನು ನಾನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಮಗೆಲ್ಲ ಗೊತ್ತಿದೆ, ಹಲವಾರು ಇದರಲ್ಲಿ 7-8 ಬಾರಿ ಮತದಾನ ಮಾಡಿ, ಇದು ಕೌಂಟಿಂಗ್ ಮಾಡಿ ಸಹ ಒಂದು ಓಟಿನಿಂದ ಗೆದ್ದಂಥ ನಿದರ್ಶನಗಳಿದೆ. ಹಾಗಿರುವಾಗ ಪ್ರತಿಯೊಬ್ಬರೂ ಸಹ ನಮ್ಮ ಓಟನ್ನು ನಾವು ಆದಷ್ಟು ಬೇಗ ಹೋಗಿ ಮತದಾನ ಕೇಂದ್ರಕ್ಕೆ ಹೋಗಿ ಹಾಕಿದರೆ, ನಮಗೆ ನಮ್ಮ ಜವಾಬ್ದಾರಿ ಏನು ಅದನ್ನು ನಾವು ಮಾಡಿದರೆ ಬಹುಶಃ ದೇಶಕ್ಕೆ ಖಂಡಿತವಾಗಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಇಲ್ಲವಾದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ನಮ್ಮ ಮತವನ್ನು ನಾವು ಮಾರಿಕೊಂಡ್ರೆ ಅದೊಂದು ರೀತಿಯ ವ್ಯಭಿಚಾರನೇ ಆಗುತ್ತೆ. ಸರಿಯಾದ ವ್ಯಕ್ತಿ ಬರುವುದಿಲ್ಲ, ಸರಿಯಾದ ಪಕ್ಷ ಬರುವುದಿಲ್ಲ. ಆ ಮೂಲಕ ದೇಶಕ್ಕೆ ಹಾನಿಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನೆಲ್ಲ ನಾವು ಪ್ರಜ್ಞಾವಂತ ಮತದಾರ ಬಂಧುಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು, ಕೆಲವರಿದ್ದಾರೆ ಧೋರಣೆ ಇರುವಂಥ ವ್ಯಕ್ತಿಗಳು. ಎನ್ನ ಅಜ್ಜಿಯರು ಒಂಜಿ ಪಕ್ಷಕ್ಕೆ ಪಾಡ್ದೇರು, ಎನ್ನ ಅಮ್ಮೇರ್ಲ ಇಕ್ಕೆ ಪಾಡ್ಯರು, ಯಾನ್ಲ ಅವೇ ಪಕ್ಷಕ್ಕೆ ಪಾಡ್ನ. ನಾನು ಇಂಥದ್ದೇ ಪಕ್ಷ ಅಂತ ನಾನು ಹೇಳೋದಿಲ್ಲ. ಆದರೆ ಈ ರೀತಿ ಒಂದು ತಂದೆ ನೆಟ್ಟ ಆಲದ ಮರ ಅಂತ ನಾವು ನೇಣು ಹಾಕ್ಕೊಂಡ್ರೆ ನಾವು ಖಂಡಿತವಾಗಿಯೂ ಸಹ ಸಾಯ್ತೇವೆ. ಅಪ್ಪ ನೆಟ್ಟದ್ದು ಅಂತೇಳಿ ಆಲದ ಮರ ಬಿಡ್ತದ? ಇಲ್ಲ. ಒಂದು ಪರ್ಟಿಕ್ಯುಲರ್ ಪಕ್ಷವಾಗಲಿ, ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಪೂಜೆ ನಮ್ಮ ಡೆಮೋಕ್ರಸಿನಲ್ಲಿ ಮಾಡಬಾರ್ದು. ಪಕ್ಷ ಪೂಜೆಯನ್ನು ಸಹ ಮಾಡಬಾರ್ದು. ಯಾವ ಪಕ್ಷದಿಂದ, ಯಾವ ವ್ಯಕ್ತಿಯಿಂದ ನಮ್ಮ ದೇಶಕ್ಕೆ ಲಾಭ ಆಗ್ತದೆ, ದೇಶಕ್ಕೆ ಒಳ್ಳೆಯದಾಗ್ತದೆ, ದೇಶ ಪ್ರಗತಿ ಕಾಣ್ತದೆ, ಅದನ್ನು ನಾವು ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ ನಾವು ಪ್ರಜ್ಞಾಪೂರ್ವಕವಾಗಿ ಓಟ್ ಹಾಕಬೇಕು. ಇಲ್ಲದ್ರೆ ಏನಾಗ್ತದೆ ಅಂದರೆ, ನಾವು ಧೋರಣೆಯಿಂದ ನನ್ನ ಓಟಿಂದ ಏನಾಗೋದಿಲ್ಲ, ಹೆಂಚನ ಪೊಲಿಟಿಕ್ಸ್ ನಕಲು ವೇಸ್ಟ್ ಅಂತ ಹೇಳಿ ನಾವು ಋಣಾತ್ಮಕ ಧೋರಣೆ ಇಟ್ಟು ನಾವು ಓಟ್ ಹಾಕಲಿಕ್ಕೆ ಹೋಗಲಿಲ್ಲ ಅಂದರೆ, ನಾಳೆ ಇನ್ನೊಬ್ಬ ಯಾರೋ ಬ್ಯಾಡ್ ಪೊಲಿಟಿಷಿಯನ್ ಅಥವಾ ಅಯೋಗ್ಯ ವ್ಯಕ್ತಿ ಆಯ್ಕೆಯಾಗಿ ಬಂದು ಅದರಿಂದ ಪ್ರಜಾಪ್ರಭುತ್ವಕ್ಕೆ ಬಹುದೊಡ್ಡ ಗಂಡಾಂತರ ಬರುವ ಸಾಧ್ಯತೆ ಇದೆ. ಇನ್ನೊಂದು ದೊಡ್ಡ ಗಂಡಾಂತರ ಏನು ಅಂತೇಳಿ ಆದರೆ, ಯಾವ ಪಕ್ಷಕ್ಕೂ ಮೆಜಾರಿಟಿ ಸಿಗುವುದಿಲ್ಲ. ಮೆಜಾರಿಟಿ ಸಿಗದಿದ್ದರೆ ಏನಾಗ್ತದೆ, ಆವಾಗ ಅಲ್ಲಿ ಸುಭದ್ರ ಸರ್ಕಾರ ರಚನೆ ಆಗುವುದಿಲ್ಲ. ಸುಭದ್ರ ಸರ್ಕಾರ ರಚನೆ ಆಗುವುದಿಲ್ಲ. ಈಗ ನಾವು ಪಕ್ಷಗಳು, ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳನ್ನು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತೇವೆ. 3-4 ಪಕ್ಷಗಳು ಕಚ್ಚಾಡಿಕೊಳ್ತೇವೆ. ನಾವು ಮತದಾರರನ್ನು ಓಲೈಸಿಕೊಳ್ಳಲಿಕ್ಕೆ ಬೇರೆ ಬೇರೆ ಆಶ್ವಾಸನೆಗಳನ್ನು ನೀಡುತ್ತದೆ. ಇಲೆಕ್ಷನ್ ಮುಗೀತದೆ. ಇಲೆಕ್ಷನ್ಗಿಂತ ಮೊದಲು ಅವರ ಹೊಂದಾಣಿಕೆ ಇಲ್ಲ. ಇಲೆಕ್ಷನ್ ಮುಗಿದ ಬಳಿಕ ಎಲ್ಲ ಪಕ್ಷಗಳು ಅಧಿಕಾರಕ್ಕಾಗಿ ಒಂದಾಗುತ್ತವೆ. ಅದು ಡೆಮೋಕ್ರಸಿನಲ್ಲಿ ಬಹಳ ಒಂದು ಬೇಸರದ ವಿಚಾರ. ಇಲೆಕ್ಷನ್ ನಡೆಯುವಾಗ ಬೇರೆ ಬೇರೆ ಪಕ್ಷಗಳು ಕಚ್ಚಾಡಿಕೊಳ್ಳೋದು, ಇಲೆಕ್ಷನ್ ಮುಗಿದ ನಂತರ ಅಧಿಕಾರಕ್ಕಾಗಿ ಹೊಂದಾಣಿಕೆ ಮಾಡೋದು. ಇದು ಯಾವಾಗ ಆಗ್ತದೆ? ಎಲ್ಲ ಮತದಾರರು ಸರಿಯಾಗಿ ವೋಟ್ ಹಾಕಲಿಲ್ಲ ಅಂತೇಳಿ ಆದರೆ ಯಾವುದೇ ಪಕ್ಷಕ್ಕೆ ಮೆಜಾರಿಟಿ ಬರೋದಿಲ್ಲ. ಇದು ಬಹುದೊಡ್ಡ ಗಂಡಾಂತರ. ಡೆಮೋಕ್ರಸಿ, ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್ ಈಸ್ ನಮ್ಮ ಇಂಡಿಯಾ. ಅದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇಂತಹ ಈ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದಲ್ಲಿ ಒಂದು ಪಕ್ಷಕ್ಕೆ ನಾವು ಮೆಜಾರಿಟಿ ಸಿಗಬೇಕು ಅಂತೇಳಿ ಆದರೆ ಎಲ್ಲರೂ ಮತದಾನ ಮಾಡಬೇಕು. ಹಾಗೆ ಮಾಡಿದರೆ ಇಂಥದ್ದೇ ಪಕ್ಷ, ಇಂಥದ್ದೇ ವ್ಯಕ್ತಿ ಅಂತ ನಾನು ಹೇಳಲ್ಲ, ಪ್ರತಿಯೊಬ್ಬರೂ ಸಹ ಪ್ರಜ್ಞಾಪೂರ್ವಕವಾಗಿ ಮತದಾನ ಮಾಡೋಣ. ಮತದಾನ ಮಾಡುವುದರ ಮೂಲಕ ನಮ್ಮ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸೋಣ. ಆಮೇಲೆ ಅಧಿಕಾರಕ್ಕೆ ಬಂದ ವ್ಯಕ್ತಿಗಳಿಂದ ಯಾರು ಜವಾಬ್ದಾರಿ ತಗೊಳ್ತಾನೆ, ನಮ್ಮ ಏನೇ ತೊಂದರೆಗಳಿದ್ರು ನಾವು ಕೇಳ್ಬೋದು. ನೋಡಿ, ನಮ್ಮ ಈ ತೊಂದರೆ ಇದೆ, ನೀವು ಇದನ್ನು ಯಾಕೆ ಮಾಡಲಿಲ್ಲ ಅಂತೇಳಿ ಅವರನ್ನು ನಾವು ಅಧಿಕಾರಯುತವಾಗಿ ಪ್ರಶ್ನಿಸ್ಬೋದು.
ಅವರನ್ನು ನಾವು ಕ್ವಶನ್ ಮಾಡ್ಬೋದು, ಯಾಕೆ ಇದು ಮಾಡಿಲ್ಲ, ನಾನು ನಿಮಗೆ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದ್ದೇನೆ, ನಾವು ಓಟು ಮಾಡದೆ ನಾನು ಇನ್ನೊಬ್ಬರನ್ನು ಕೇಳುವಂತಹ ಒಂದು ನೈತಿಕ ಮೌಲ್ಯ ನಮಗೆ ಇರುವುದಿಲ್ಲ. ಈ ಕಾರಣದಿಂದ ನಾನು ಕೇಳುಗರಿಗೆ, ವೀಕ್ಷಕರಿಗೆ ಹೇಳುವುದಿಷ್ಟೇ, ಮತದಾನದ ದಿವಸ ಈ ಮತದಾನದ ಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸೋಣ. ಎಲ್ಲರೂ, ನಾವು ಸ್ನೇಹಿತರು, ಮನೆಯವರು, ಕುಟುಂಬಸ್ಥರು ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಮತದಾನ ಮಾಡೋಣ. ಆ ಮೂಲಕ ನಮ್ಮ ದೇಶಕ್ಕಾಗಿ ಒಂದು ಸಣ್ಣ ಕಿಂಚಿತ್ ಕಾಣಿಕೆ ನಾವು ನೀಡೋಣ. ನಮ್ಮ ಜವಾಬ್ದಾರಿ ನಿಭಾಯಿಸಿದರೆ ಒಂದು ಬಲಿಷ್ಠವಾದಂಥ ಭಾರತವನ್ನು, ವೋಟ್ ಫಾರ್ ಬೆಟರ್ ಟುಮಾರೋ ಅಂತಿದೆ, ನಮ್ಮ ಒಳ್ಳೆಯ ನಾಳೆಗಳಿಗಾಗಿ ಇವತ್ತು ನಾವು ಮತದಾನ ಮಾಡೋಣ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಎನ್ನುವಂತಹ ತತ್ವದಡಿಯಲ್ಲಿ ನಮ್ಮ ಮತದಾನ ನಡೆಯುತ್ತಾ ಇದೆ. ನಮ್ಮ ಮತದಾನದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ವ್ಯಾಖ್ಯಾನ ನಿಜವಾಗಬೇಕಿದ್ರೆ, ನಾವು ಪ್ರಭುಗಳು ನಿಜವಾಗಿಯೂ ಆಗಬೇಕಿದ್ರೆ ನಮ್ಮ ಮತದಾನ ಆಗಬೇಕು. ನಮ್ಮ ಮತದಾನ ಸೂಕ್ತ ವ್ಯಕ್ತಿಗೆ ಆಗಬೇಕು. ಉತ್ತಮರಲ್ಲಿ ಉತ್ತಮರನ್ನು ನಾವು ಆಯ್ಕೆ ಮಾಡಬೇಕು. ನಮ್ಮ ಸರ್ಕಾರ ಸುಭದ್ರವಾಗಿರಬೇಕು. ನಮಗೆ ಒಳ್ಳೆಯ ಆಡಳಿತ ಬೇಕು. ಎಲ್ಲ ನಿರೀಕ್ಷೆಗಳು ನಿಜವಾಗಬೇಕಿದ್ರೆ ನಮ್ಮ ಮತದಾನ, ಒಂದು ಮತ ಅದು ದೇಶದ ಶಕ್ತಿಯನ್ನು ನಿರ್ವಹಿಸುವಂತಹ ಆ ಒಂದು ಹೊಣೆಗಾರಿಕೆಯನ್ನು ಹೊಂದಿದೆ ಅಂತ ಹೇಳಿಕೊಳ್ಳುತ್ತಾ, ಈ ಮಾತುಕತೆಯಲ್ಲಿ ಮತದಾನದ ಮಹತ್ವವನ್ನು ವಿವರಿಸಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.